ಓಂ ಶಾಂತಿ. ದಿನಾಂಕ ಆಗಿದೆ 28/5/2025. ಈಗ ಡ್ರಾಮಾದ ಚಕ್ರವು ಪೂರ್ಣವಾಗುತ್ತಿದೆ. ನೀವು ಕ್ಷೀರಖಂಡವಾಗಿ ಹೊಸ ಪ್ರಪಂಚದಲ್ಲಿ ಬರಬೇಕಾಗಿದೆ. ಅಲ್ಲಿ ಎಲ್ಲರೂ ಕ್ಷೀರಖಂಡವಾಗಿರುತ್ತಾರೆ. ಇಲ್ಲಿ ಉಪ್ಪು ನೀರಾಗಿದ್ದಾರೆ. ನಿಮಗೆ ಈಗ ಇಡೀ ವಿಶ್ವದ ಚರಿತ್ರೆ ಭೂಗೋಳದ ಜ್ಞಾನವು ಸಿಕ್ಕಿದೆ. ಸತ್ಯಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೂ ಚರಿತ್ರಾ ಭೂಗೋಳವನ್ನು ತಿಳಿದುಕೊಂಡಿದ್ದೀರಿ. ನಿಮಗೆ ಜ್ಞಾನದ 3ನೇ ನೇತ್ರವು ಸಿಕ್ಕಿತು. ಆತ್ಮವು ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ. ಸಂಸ್ಕಾರವು ಆತ್ಮದಲ್ಲಿದೆ. ಮಕ್ಕಳಿಗೆ ತಿಳಿದಿದೆ, ಬೇಗನೆ ಸತ್ಯಯುಗವು ಆಗಿಬಿಟ್ಟರೆ ಈ ದುಃಖದಿಂದ ಮುಕ್ತರಾಗುತ್ತೇವೆಂದು ಮನಸ್ಸಾಗುತ್ತದೆ. ಆದರೆ ನಾಟಕವು ಬಹಳ ನಿಧಾನವಾಗಿ ನಡೆಯುವಂತಹದ್ದಾಗಿದೆ. ದೊಡ್ಡವರು ಸಹ ಪ್ರಪಂಚವು ಬದಲಾಗಲಿದೆ ಎಂಬ ಶಬ್ದವನ್ನು ಹೇಳುತ್ತಿರುತ್ತಾರೆ. ಯಾರೆಲ್ಲ ಕೋಪರ ತರಹ ದೊಡ್ಡವರಿದ್ದಾರೆಯೋ ಅವರೂ ಸಹ ಹೇಳುತ್ತಾರೆ ಪ್ರಪಂಚವು ಬದಲಾಗಲಿದೆ. ದಿನ ಪ್ರತಿದಿನ ಉಪ್ಪು ನೀರಾಗಿ ವರ್ತಿಸುತ್ತಾ ಹೋಗುತ್ತಾರೆ. ಪರಸ್ಪರ ಹೊಡೆದಾಡಿ ಜಗಳವಾಡಿ ಸಮಾಪ್ತಿಯಾಗುತ್ತಾರೆ. ತಯಾರಿಗಳು ನಡೆಯುತ್ತಿದೆ. ಈ ನಾಟಕದ ಚಕ್ರವು ಪೂರ್ಣವಾಗುತ್ತದೆ. ಹೊಸ ಪ್ರಪಂಚದಿಂದ ಹಳೆಯದು, ಹಳೆಯದರಿಂದ ಹೊಸದು ಪುನಃ ಆಗುತ್ತದೆ. ಇದಕ್ಕೆ ಸೃಷ್ಟಿ ಚಕ್ರವೆಂದು ಹೇಳಲಾಗುತ್ತದೆ. ಇದು ಸುತ್ತುತ್ತಲೇ ಇರುತ್ತದೆ. ನೀವೀಗ ತ್ರಿನೇತ್ರಿಗಳಾಗಿದ್ದೀರಿ. ಮತ್ತೆಲ್ಲ ಮನುಷ್ಯರಿಗೆ ಈ ಸ್ಥೂಲ ನೇತ್ರಗಳಿವೆ. ಜ್ಞಾನದ ನೇತ್ರವು ಯಾರಿಗೂ ಇಲ್ಲ. ತ್ರಿನೇತ್ರಿಗಳಾದಾಗಲೇ ತ್ರಿಕಾಲದರ್ಶಿಗಳಾಗುವರು. ನಾವೀಗ ಸತ್ಯಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೂ ಚರಿತ್ರೆ ಭೂಗೋಳವನ್ನು ತಿಳಿದುಕೊಳ್ಳುತ್ತಿದ್ದೇವೆ. ಸತ್ಯ ತ್ರೇತಾಯುಗದಲ್ಲಿ ಒಂದೇ ರಾಜ್ಯವಿತ್ತು. ಈ ರೀತಿ ಒಂದೇ ರಾಜ್ಯವು ಮತ್ಯಾರದೂ ಇರುವುದಿಲ್ಲ. ನಿಮ್ಮ ಬುದ್ಧಿಯಲ್ಲಿದೆ, ಸರ್ವಶ್ರೇಷ್ಠ ತಂದೆಯು ಪರಮಧಾಮದಲ್ಲಿರುತ್ತಾರೆ. ಮತ್ತೆ ಸೂಕ್ಷ್ಮವತನವೂ ನಿಮಗೆ ತಿಳಿದಿದೆ. ಮನುಷ್ಯರೇ ಫರಿಸ್ತೆಗಳಾಗುತ್ತಾರೆ. ಆದ್ದರಿಂದ ಸೂಕ್ಷ್ಮವತನವಾಗಿ ತೋರಿಸುತ್ತಾರೆ. ಬ್ರಹ್ಮನ 84 ಜನ್ಮಗಳು ಪೂರ್ಣವಾಯಿತೆಂದರೆ ವಿಷ್ಣುವಿನದು ಪೂರ್ಣವಾಯಿತು. ಶಂಕರನು ಜನನ ಮರಣದಿಂದ ಭಿನ್ನವಾಗಿದ್ದಾರೆ. ಆದ್ದರಿಂದ ಮನುಷ್ಯರು ಶಿವಶಂಕರನನ್ನು ಒಂದೇ ಮಾಡಿಬಿಟ್ಟಿದ್ದಾರೆ. ತಂದೆಯು ಬಂದು ಎಲ್ಲ ಆತ್ಮಗಳನ್ನು ರಾವಣ ರಾಜ್ಯದಿಂದ ಬಿಡಿಸುತ್ತಾರೆ. ಅಂದ ಮೇಲೆ ಇದು ಒಳ್ಳೆಯ ಮೇಳವಾಯಿತಲ್ಲವೇ? ಯಾವುದರಿಂದ ಮನುಷ್ಯರು ಪಾರಸ ಬುದ್ಧಿಯವರಾಗುತ್ತಾರೆ. ನಿಮ್ಮದು ಯಾವುದೆಲ್ಲ ಪಾತ್ರವು ನಡೆಯುತ್ತಿದೆಯೋ ಇದು ಕಲ್ಪದ ನಂತರವೂ ನಡೆಯುವುದು. ಈ ಚಕ್ರವು ಸುತ್ತುತ್ತಿರುತ್ತದೆ. ಮತ್ತೆ ರಾವಣ ರಾಜ್ಯದಲ್ಲಿ ಆಸುರಿ ಪಾಲನೆ ಆಗುವುದು. ನೀವು ಮಕ್ಕಳು ಬಾಪ್ದಾದರವರಿಗಿಂತಲೂ ಭಾಗ್ಯಶಾಲಿಯಾಗಿದ್ದೀರಿ. ನೋಡಿ, ಜಗದಂಬೆಯು ಎಷ್ಟೊಂದು ಮೇಳವಾಗುತ್ತದೆ. ಬ್ರಹ್ಮನಿಗೆ ಇಷ್ಟೊಂದು ಮೇಳಗಳಾಗುವುದಿಲ್ಲ. ದೇವತೆಗಳು ಈ ಪತಿತ ಪ್ರಪಂಚದಲ್ಲಿ ತನ್ನ ಪಾದಗಳನ್ನಿಡುವುದಿಲ್ಲ ಎಂದು ಹೇಳುತ್ತಾರೆ. ಯಾವಾಗ ಸತೋಪ್ರಧಾನ ಧರಣಿಯಾಗುವುದು ಆಗ ಬರುತ್ತಾರೆ. ನೀವೀಗ ಸತೋಪ್ರಧಾನರಾಗಬೇಕಾಗಿದೆ. ಶ್ರೀಮತದಂತೆ ನಡೆಯುತ್ತಾ ತಂದೆಯನ್ನು ನೆನಪು ಮಾಡುತ್ತಾ ಇರಿ. ಆಗ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಇದೇ ಸಂಕಲ್ಪವನ್ನಿಡಬೇಕಾಗಿದೆ. ಈಗ ನಿಮ್ಮ ಮೌಲ್ಯವು ಏನೂ ಇಲ್ಲ. ಮೊದಲು ನೀವು ವಿಶ್ವದ ಮಾಲೀಕರು. 24 ಕ್ಯಾರೆಟ್ನ ಚಿನ್ನದ ಸಮಾನ ಇದ್ದೀರಿ. ಈಗ 9 ಕ್ಯಾರೆಟ್ ಎಂದೇ ಹೇಳಲಾಗುತ್ತದೆ. ಈಗ ಸೃಷ್ಟಿಯು ಪರಿವರ್ತನೆಯಾಗುವ ಲೀಲೆಯು ನಡೆಯುತ್ತಿದೆ. ಆದ್ದರಿಂದ ಸ್ವಯಂ ಪರಿವರ್ತಿಸಿಕೊಳ್ಳಬೇಕಾಗಿದೆ. ಕ್ಷೀರಖಂಡವಾಗಿರಬೇಕಾಗಿದೆ. ಮುಂಜಾನೆ ಎದ್ದು ಒಬ್ಬ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಬೇಕಾಗಿದೆ. ಹಳೆಯ ಪ್ರಪಂಚದಿಂದ ಬೇಹದ್ದಿನ ವೈರಾಗಿಗಳಾಗಿ ಪಂಚವಿಕಾರಗಳ ಸನ್ಯಾಸ ಮಾಡಬೇಕಾಗಿದೆ. ಬೇಹದ್ದಿನ ಸ್ಥಿತಿಯಲ್ಲಿ ಸ್ಥಿತರಾಗಿರುತ್ತಾ ಸೇವೆಯ ಸೆಳೆತದಿಂದ ನ್ಯಾರ ಮತ್ತು ಪ್ಯಾರ ವಿಶ್ವ ಸೇವಾದಾರಿ ಭವ. ವ್ಯರ್ಥ ಸಂಕಲ್ಪಗಳನ್ನು 1 ಸೆಕೆಂಡ್ನಲ್ಲಿ ನಿಲ್ಲಿಸುವಂತಹ ಅಭ್ಯಾಸ ಮಾಡಿ. ಆಗ ಶಕ್ತಿಶಾಲಿಯಾಗಿ ಬಿಡುವಿರಿ. ಎಲ್ಲಿಯವರೆಗೂ ದೇಹದ ಪ್ರವೃತ್ತಿಯನ್ನು ಪವಿತ್ರ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ದೇಹದ ಸಂಬಂಧದ ಪ್ರವೃತ್ತಿ ಹದ್ದಿನದಾಗಿರಬಹುದು, ಬೇಹದ್ದಿನದಾಗಿರಬಹುದು. ಅದನ್ನು ಪವಿತ್ರವನ್ನಾಗಿ ಮಾಡಲು ಸಾಧ್ಯವಿಲ್ಲ. ಓಂ ಶಾಂತಿ. 21 ಜನ್ಮಗಳಿಗೋಸ್ಕರ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದಂಥ ಈ ಚಾನೆಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ. ಓಂ ಶಾಂತಿ.